ಹರೇ ಶ್ರೀನಿವಾಸ. ನಾನು ನಿಮ್ಮ ಹಲ ಕುಲಕರ್ಣಿ. ಈಗ ನಿಮ್ಮ ಎದುರುಗಡೆ ಇರೋರು ನಮ್ಮ ಧ್ಯಾನಗಮ್ಯದ ಹಿರಿಯ ಸದಸ್ಯೆ ಮಂಜುಳಾ ಅಂಥೇಳಿ. 75 ದಾಟಿರ್ಬೋದು ಅಂದ್ಕೋತೀನಿ. ತಾವೇ ಬರೆದ ಒಂದು ಪದ್ಯ, ತಾವೇ ರಾಗ ಹಾಕಿ ಅಧಿಕ ಮಾಸದ ಬಗ್ಗೆ ಹಾಡಿದ್ದಾರೆ. ಶ್ರೀನಿವಾಸನ ಕುರಿತು ಜನಪದ ಗೀತೆಯನ್ನು ಕೇಳೋಣ ಬನ್ನಿ. ಓ ವೆಂಕಟಪ್ಪ, ಓ ವೆಂಕಟಪ್ಪ, ಯಾಕೆ ಅಷ್ಟು ದೂರ ಹೋಗಿ ನಿಂತೆ ಹೇಳು ನನ್ನಪ್ಪ, ಯಾಕೆ ಅಷ್ಟು ದೂರ ಹೋಗಿ ನಿಂತೆ ಹೇಳು ನನ್ನಪ್ಪ, ನಾ ಅಷ್ಟು ದೂರ ಬರಲಾರೆ ತಿಮ್ಮಪ್ಪ, ನೀನೆ ಬಂದು ನಮ್ಮ ಮನದಲ್ಲಿ ನಿನ್ನು ನನ್ನಪ್ಪ, ನೀನೆ ಬಂದು ನಮ್ಮ ಮನದಲ್ಲಿ ನಿಂದು ನನ್ನಪ್ಪ. ವೈಕುಂಠದಲ್ಲಿ ಮಲಗಿ ತಿರುಪತಿಯಲ್ಲಿ ನಿಂತುಕೊಂಡೆ ವೆಂಕಟಪ್ಪ, ದರೆ ಕುಳಿತಿರುವ ಊರು ಯಾವುದು ಹೇಳು ತಿಮ್ಮಪ್ಪ, ಕುಳಿತಿರುವ ಊರು ಯಾವುದು ಹೇಳು ತಿಮ್ಮಪ್ಪ. ಓ ವೆಂಕಟಪ್ಪ, ಯಾಕೆ ಅಷ್ಟು ದೂರ ಹೋಗಿ ನಿಂತೆ ಹೇಳು ನನ್ನಪ್ಪ, ಲಕ್ಷ್ಮೀನ ದೂರ ಮಾಡಿ ಕುಬೇರನಲ್ಲಿ ಸಾಲ ಮಾಡಿ ಪದ್ಮಾವತಿಯ ವರಿಸಿದೆ ಅಲ್ಲವೇ ಸೀನಪ್ಪ, ಅಲ್ಲವೇ ಸೀನಪ್ಪ. ಅಧಿಕ ಮಾಸದ ಪೂಜೆಯ ಹೇಗೆ ಮಾಡುವುದು ಹೇಳು ನನ್ನಪ್ಪ, ಭಕ್ತಿಯಿಂದ ನಿನ್ನ ನೆನೆದರೆ ಸಾಕು ಓಡೋಡಿ ಬರುವ ನಮ್ಮ ವೆಂಕಟಪ್ಪ, ನಮ್ಮ ವೆಂಕಟಪ್ಪ. ಅಧಿಕ ಮಾಸದ ಪೂಜೆಯ ಹೇಗೆ ಮಾಡುವುದು ಹೇಳು ನನ್ನಪ್ಪ, ಭಕ್ತಿಯಿಂದ ನಿನ್ನ ನೆನೆದರೆ ಸಾಕು ಓಡೋಡಿ ಬರುವ ನಮ್ಮ ವೆಂಕಟಪ್ಪ. ಹಣ್ಣು ಕಾಯಿ ತಂದರೆ ನಿನಗೆ ಒಪ್ಪಿಗೆಯೇ ಹೇಳು ನನ್ನಪ್ಪ, ತುಳಸಿ ಹಾರ ನಿನಗೆ ಪ್ರಿಯ ಅಲ್ಲವೇ ಹೇಳು ಸೀನಪ್ಪ, ಹೇಳು ಸೀನಪ್ಪ. ಅಷ್ಟು ದೂರ ಯಾಕೆ ಹೋಗಿ ನಿಂತೆ ಹೇಳು ನನ್ನಪ್ಪ, ಓ ವೆಂಕಟಪ್ಪ. ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡಿದರೆ ಪುಣ್ಯವಂತೆ ಹೌದ ಹೇಳಪ್ಪ, ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡಿದರೆ ಪುಣ್ಯವಂತೆ ಹೌದ ಹೇಳಪ್ಪ, ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡಿದರೆ ಪುಣ್ಯವಂತೆ ಹೌದ ಹೇಳಪ್ಪ. ಓ ವೆಂಕಟಪ್ಪ, ಯಾಕೆ ಅಷ್ಟು ದೂರ ಹೋಗಿ ನಿಂತೆ ಹೇಳು ನನ್ನಪ್ಪ, ನಾ ಅಷ್ಟು ದೂರ ಬರಲಾರೆ ತಿಮ್ಮಪ್ಪ, ನೀನೆ ಬಂದು ನಮ್ಮ ಮನದಲ್ಲಿ ನಿನ್ನು ನನ್ನಪ್ಪ, ನೀನೆ ಬಂದು ನಮ್ಮ ಮನದಲ್ಲಿ ನಿನ್ನು ನನ್ನಪ್ಪ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಿಮಗೆ ಹೇಗೆ ಅನ್ನಿಸ್ತು ಪದ್ಯ ಅಂತ? ಪಾಪ ಅವರು ತಾವೇ ಬರೆದು ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ತುಂಬ ಬುದ್ಧಿವಂತೆ. ಮತ್ತೆ ಅವರ ಪದ್ಯ ಇದ್ದರೆ ನಾನು ತಮ್ಮ ಕಳಿಸ್ತೀನಿ. ಸಾಹಿತ್ಯ ಬೇಕು ಅಂತಂದರೆ ನೋಡ್ಕೊಳ್ಳಿ ಅಂಥೇಳಿ ಹಾಕಿದ್ದೀನಿ. ಹರೇ ಶ್ರೀನಿವಾಸ.